ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಆದಿ ದಿವಸವದಾವುದು ಆದಿ ದಿವಸವದಾವುದು ಎಂದೆಂದು ಮಿಹ ಜಗಕ್ಕೆ ಎಂದೆಂದು ಮಿಹ ಜಗಕ್ಕೆ ಬೋಧನೆಯ ಸುಲಭತೆಗೆ ಬೋಧನೆಯ ಸುಲಭತೆಗೆ ಸೃಷ್ಟಿ ಲಯ ಕಥನ ಸೃಷ್ಟಿ ಲಯ ಕಥನ ಪಾದ ಶಿರಗಳ ಕೂರ್ಮ ಪಾದ ಶಿರಗಳ ಕೂರ್ಮ ಚಾಚಿಕೊಂಡಿರೆ ಸೃಷ್ಟಿ ಚಾಚಿಕೊಂಡಿರೆ ಸೃಷ್ಟಿ ಸೇದಿಕೊಂಡಿರೆ ಲಯವೋ ಮಂಕುತಿಮ್ಮ ಸೇದಿಕೊಂಡಿರೆ ಲಯವೋ ಮಂಕುತಿಮ್ಮ. ಸೊ ಭಗವಂತನ ಪ್ರಕಟೀಕೃತ ರೂಪವನ್ನು ನಾವು ಕಳೆದ ಮುಕ್ತಕಗಳಲ್ಲಿ ನೋಡ್ತಾ ಇದ್ದಾಗ ಎರಡು ಕಾನ್ಸೆಪ್ಟ್ಸ್ ನಾವು ನೋಡ್ಕೊಂಡ್ವಿ. ಒಂದು ಕಾಲ, ದೇಶ, ದೇಶ ಕಾಲಗಳ ಒಂದು ಸ್ವರೂಪ ಇದೆ ಜಗತ್ತಿಗೆ ಅಂತ. ಅದರ ಆಧಾರದ ಮೇಲೆ ನಾವು ಎಲ್ಲವನ್ನು ಗಣನೆ ಮಾಡ್ತೀವಿ ಅಂತ. ಸೊ ನಮಗೆಲ್ರಿಗೂ ಒಂದು ಡೇಟ್ ಆಫ್ ಬರ್ತ್ ಇದೆ. ನಮಗೆಲ್ಲ ಡೇಟ್ ಆಫ್ ಬರ್ತ್ ಗೊತ್ತು, ನಾವೆಲ್ಲರೂ ಸಾಯ್ತೀವಿ, ಆದರೆ ಡೇಟ್ ಆಫ್ ಡೆತ್ ಗೊತ್ತಿಲ್ಲ ಅಲ್ವಾ. ನಮಗೀಗ ಔಷಧಿಗಳಿಗೆ ಮ್ಯಾನುಫ್ಯಾಕ್ಚರಿ ಡೇಟು ಅಂತಲೂ ಹಾಕಿರ್ತಾರೆ, ಒಂದು ಎಕ್ಸ್ಪೈರಿ ಡೇಟ್ ಅಂತಲೂ ಹಾಕಿರ್ತಾರೆ. ಎಕ್ಸ್ಪೈರಿ ಡೇಟ್ ಆಗ್ಬಿಟ್ಟ ಮೇಲೆ ಇರೋವಂಥ ಔಷಧಿಗಳನ್ನು ನಾವು ಕೊಡಲ್ಲ, ತಿನ್ನಬಾರ್ದು ಅಂತ ಅಲ್ವಾ. ಸೊ ಹಾಗೆ ನಮಗೆ ಎಕ್ಸ್ಪೈರಿ ಡೇಟ್ ಇರಲ್ಲ. ನಾವು ಮಾಡೋ ಎಲ್ಲ ವಸ್ತುಗಳಿಗೂ ಕೂಡ ಹಾಗೆ. ಇವಾಗ ಅನ್ನ ಮಾಡ್ತೀವಿ, ಅಕ್ಕಿಯಿಂದ ಅನ್ನ ಮಾಡ್ತೀವಿ. ಅನ್ನ ಒಂದು ದಿವಸ ಇರುತ್ತೆ, ಒಂದು ರಾತ್ರಿ ಇರುತ್ತೆ, ಮಾರನೇ ದಿನ ಹಂಗೂ ಹಿಂಗೂ ಇರುತ್ತೆ, ಅದು ನಂತರ ಅದು ಹಳಸುತ್ತೆ, ಅದು ಹೋಯಿತು ಅಂತ. ಸೊ ನಾವು ನೋಡೋವಂಥ ಎಲ್ಲ ವಿಚಾರಗಳಿಗೂ ಕೂಡ, ಎಲ್ಲ ವಸ್ತುಗಳಿಗೂ ಕೂಡ ಒಂದು ಆದಿ ಇದೆ, ಒಂದು ಅಂತ್ಯ ಇದೆ, ಒಂದು ಕಾಲ ಅನ್ನೋಂಥ ಒಂದು ಪರಿಗಣನೆಯಲ್ಲಿ ನಾವೆಲ್ಲವನ್ನು ನೋಡೋದಕ್ಕೆ ಪ್ರಯತ್ನ ಪಡ್ತೀವಿ. ಈಗ ಸೃಷ್ಟಿಯನ್ನು ನಾವು ಕುರಿತು ಮಾತಾಡ್ತಾ ಇದ್ದೀವಿ. ಹಾಗಾದರೆ ಸೃಷ್ಟಿಗೆ ಯಾವಾಗ ಆದಿ ಅನ್ನೋದು ಮೊದಲನೇ ಪ್ರಶ್ನೆ. ದೇಶ, ಕಾಲ. ಸೊ ಇವಾಗ ಕಾಲದ ಗಣನೆಯನ್ನು ನೋಡೋಣ. ಮೊದಲನೇ ದಿವಸ ಯಾವುದಪ್ಪ ಪ್ರಪಂಚದಲ್ಲಿ ನಮಗೆ ಗೊತ್ತಾ? ಸೊ ನನಗೊಂದು 50 ವರ್ಷ ಆಗಿದೆ ಈಗ ಅಂತಂದರೆ 50 ವರ್ಷದಿಂದ ಈಚೆಗಿನ ಪ್ರಪಂಚವನ್ನು ನಾನು ನೋಡಿದ್ದೀನಿ, ಅದಕ್ಕೆ ಹಿಂದೆ ನಾನು ನೋಡಿಲ್ಲ. ಸೊ ನಮ್ಮ ತಂದೆ ನೋಡಿದರು, ಸೊ ಅವ್ರಿಗೆ ಗೊತ್ತು, ಅದಕ್ಕಿಂತ ಹಿಂದೆನೂ ಒಂದು 50 ವರ್ಷ ಪ್ರಪಂಚ ಇತ್ತು, ಅದಕ್ಕಿಂತ ಹಿಂದೆ ಅದೂ ಇತ್ತು, ಅದಕ್ಕಿಂತ ಹಿಂದೆ ಅದೂ ಇತ್ತು. ಸೊ ಹಾಗೆ ಯಾವುದು ಮೊದಲನೇ ದಿವಸ ಅಂತಂದರೆ ಅದು ನಮಗೆ ಗೊತ್ತಿಲ್ಲ. ಯಾಕೆ? ಈ ಜಗ ಎಂದೆಂದೂ ಇಹ ಜಗ, ಇದು ಯಾವತ್ತಿಗೂ ಇರೋಂಥ ಜಗತ್ತು. ಸೊ ಸದಾಕಾಲ ಇರೋಂಥ ಜಗತ್ತನ್ನು ನಾವು ಈ ಕಾಲದ ಪರಿಮಿತಿಯಲ್ಲಿ ತಂದುಕೊಳ್ಳೋದು ಹೇಗೆ? ಅದು ತಕ್ಷಣಕ್ಕಂತೂ ಸಾಧ್ಯ ಇಲ್ಲ, ನಮ್ಮ ಪರಿಗಣನೆಯಲ್ಲಿ ಸಾಧ್ಯ ಇಲ್ಲ. ಯಾಕೆ? ನನಗೆ ಗೋಚರ ಆಗುವಂಥ ಕಾಲದ ಮಿತಿ ಒಂದಿದೆ. ಇಷ್ಟು ಕಾಲ ಮಾತ್ರ ನಾನು ಪರಿಕಲ್ಪನೆ ಮಾಡಿಕೊಳ್ಬಲ್ಲೆ. ಅದಾದಮೇಲೆ ನಾನಿರಲ್ಲ, ನನಗೆ ಗೊತ್ತಿಲ್ಲ. ಇದಕ್ಕೆ ಮುಂಚೆ ನಾನು ಇರಲಿಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲ. ಆದರೂ ಕೂಡ ಜಗತ್ತು ಅನ್ನೋಂಥದ್ದಕ್ಕೆ, ಯೂನಿವರ್ಸ್ ಅನ್ನೋದಕ್ಕೆ ಒಂದು ಆದಿ ಅನ್ನೋದು ಇದೆ ಅನ್ನೋದು ನಾವು ಅಂದ್ಕೊಳ್ಳೋಣ. ಅದನ್ನೇ ನಾವು ಬಿಗ್ ಬ್ಯಾಂಗ್, ಎಡ್ವಿನ್ ಹಬಲ್ ಮತ್ತು ಲುಮೆಟೆರ್ ಅವ್ರು ಮಾಡಿದಂಥ ಒಂದು ಸಿದ್ಧಾಂತ ಅಂತ ನಾವು ನೋಡಿದ್ವಿ. ಅದನ್ನೇ ಉಪನಿಷತ್ತು ಕೂಡ ಹೇಳ್ತು, ಏಕಮೇವ ಇದಮಗ್ರ ಆಸೀತ್ ಅಂತೆಲ್ಲ ನಾವು ನೋಡಿದ್ವಿ. ಸೊ ಮೊದಲು ಒಂದೇ ಇತ್ತು, ಅದು ಸ್ಫೋಟಗೊಂಡು ಇಷ್ಟೆಲ್ಲ ಆಯಿತು ಅಂತ. ಬಟ್ ಅದು ಯಾವಾಗ ಆಯಿತು ಅಂತಂದರೆ ನಮಗೆ ಗೊತ್ತಾ? ಅದು ಗೊತ್ತಿಲ್ಲ. ಆದರೂ ಕೂಡ ನಮ್ಮ ಒಂದು ಟೆಂಡೆನ್ಸಿ ಏನಪ್ಪ ಅಂದರೆ ಎಲ್ಲದಕ್ಕೂ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಒಂದು ಎಕ್ಸ್ಪೈರಿ ಡೇಟು ಹಾಕಬೇಕು, ಒಂದು ಸೀಲ್ ಹೊಡಿಬೇಕು ಅಂತ ನಮಗೆ ಆಸೆ. ಹಾಗಾಗಿ ನಮ್ಮಲ್ಲಿ ಏನು ಮಾಡ್ತೀವಿ, ಒಂದು ಸಿದ್ಧಾಂತವನ್ನು ಪ್ರಾರಂಭ ಮಾಡ್ತೀವಿ. ಓಕೆ, ಇದಿಷ್ಟು ವರ್ಷ ಇಲ್ಲಿ ಬಂದಿದೆಯಲ್ಲ, ಇಲ್ಲಿಂದ ಹಿಂದಕ್ಕೆ ಹೋಗ್ತಾ ಹೋಗ್ತಾ ಬಹುಶಃ
ಈಗೊಂದು 10,000 ಕೋಟಿ ವರ್ಷಗಳ ಹಿಂದೆ ಇದಾಗಿರಬಹುದೇನೋ ಅಂತ ಒಂದು ಪ್ರತಿಪಾದನೆ, ಒಂದು ಹೈಪೋಥಿಸಿಸ್, ಒಂದು ಥಿಯರಿಯನ್ನು ಕೊಡ್ತೀವಿ. ಅದು ಯಾಕಪ್ಪ ಅಂತಂದರೆ ಬೋಧನೆಗೆ ಸುಲಭ. ನಮ್ಗೆ ಅರ್ಥ ಮಾಡ್ಕೊಳ್ಬೇಕು, ನಾವು ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನಾದರೂ ಒಂದು ವಿಧಾನದಿಂದ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ. ನಮ್ಮ ವಿಧಾನ ಕಾಲ ಮತ್ತು ದೇಶದ ಮೂಲಕ ಅರ್ಥ ಮಾಡ್ಕೊಳ್ಳೋವಂಥದ್ದು. ಹಾಗೆ ಕಾಲದ ಮೂಲಕ ಅರ್ಥ ಮಾಡ್ಕೊಳ್ಳಪ್ಪ ಅನ್ನೋಂಥ ಸುಲಭದ ಬೋಧನೆಗೆ, ಸೃಷ್ಟಿಗೆ ಮತ್ತು ಲಯಕ್ಕೆ, ಮ್ಯಾನುಫ್ಯಾಕ್ಚರಿಂಗಿಗೆ, ಎಕ್ಸ್ಪೈರಿಗೆ ಡೇಟ್ ಹಾಕುವಂಥ ಒಂದು ಕಥೆಯನ್ನು ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಅದು ನಿಖರವಾಗಿ ಇಂಥ ದಿವಸ ಇಂಥ ಹೊತ್ತಿಗೆನಾ ಅಂತಂದರೆ ನಮಗೆ ಗೊತ್ತಿಲ್ಲ. ಇವಾಗ ನಮ್ಮಲ್ಲಿ ಡೆಲಿವರಿ ಆದಾಗ ಮನೆಯವ್ರು ನಮ್ಗೆ ಹೇಳಿರ್ತಾರೆ, ಸರ್ ಎಷ್ಟೊತ್ತು ಕರೆಕ್ಟಾಗಿ ಡೆಲಿವರಿ ಆಗುತ್ತೆ ಹೇಳಬೇಕು ಸರ್, ಇಷ್ಟು ನಿಮಿಷಕ್ಕೆ ಇಷ್ಟು ಇದಕ್ಕೆ ಅಂತ. ಯಾಕೆ? ಜಾತಕ ಬರೆಸ್ಬೇಕು. ಸೊ ಹಾಗೆ ನಿಖರವಾಗಿ ಇವಾಗ ಮಗು ಆಚೆ ಬಂತು, ಈಗ ಮಗು ಅಳ್ತು, ಇದನ್ನು ನಾವು ಹೇಳಬಹುದು. ಹಾಗೆ ಪ್ರಪಂಚ ಮೊದಲು ಯಾವಾಗ ಆಚೆ ಬಂತು ಅಂತ ಹೆಂಗೆ ಹೇಳೋದು? ಅದಾಗಲ್ಲ. ಸೊ ಒಂದು ಅಂದಾಜಿನಲ್ಲಿ ಇಷ್ಟು ಅಂತ ಹೇಳಬಹುದು. ಅದು ಬೋಧನೆಗೆ ಸುಲಭವಾಗಿರೋದರಿಂದ ಹಾಗೆ ಅಂತ. ಜೊತೆಗೆ ಈ ಪರಿಕಲ್ಪನೆಗಳು ಅದು ಬಹಳ ವೈವಿಧ್ಯಮಯವಾದಂಥ ಪರಿಕಲ್ಪನೆ ಮತ್ತು ವೆರಿ ಕಾಂಟೆಕ್ಸ್ಚುಯಲ್, ಸಾಂದರ್ಭಿಕ, ಸಾಪೇಕ್ಷ ಕೂಡ. ಅಂದರೆ ಇವಾಗ ಮನುಷ್ಯನ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ, ಅವನ ಎಷ್ಟು ವರ್ಷ ಬದುಕ್ತಾನಪ್ಪ ಅಂತಂದರೆ ಬಹುಶಃ ನಮ್ಮ ದೇಶದಲ್ಲಿ ಒಂದು 75-80 ವರ್ಷದವರೆಗೂ ಒಬ್ಬ ವ್ಯಕ್ತಿ ಬದುಕ್ಬೋದು ಅಂತ ನಾವು ಅಂದ್ಕೊಳ್ಳೋಣ. ಬೇರೆ ಜೀವಿಗಳಿಗೂ ಇದೇ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಇರುತ್ತಾ ಅಂತಂದರೆ ಇಲ್ಲ. ಆನೆಗಳು ನಮಗಿಂತ ಜಾಸ್ತಿ ವರ್ಷ ಬದುಕ್ಬೋದು. ಒಂದು ಚಿಟ್ಟೆ ಕೆಲವೇ ದಿನಗಳಲ್ಲಿ ಸತ್ತು ಹೋಗುತ್ತೆ ಅಲ್ವಾ? ಸೊ ನಾವು ಅರ್ಥ ಮಾಡ್ಕೊಳ್ಬಹುದಾದಂತಹ ಕಾಲದ ವ್ಯಾಪ್ತಿ ಈ ರೀತಿಯ ನಮ್ಮ ಜೀವನದ ವ್ಯಾಪ್ತಿಗೂ ಕೂಡ ಹೋಲಿಕೆ ಇರುತ್ತೆ. ಒಂದು ಚಿಟ್ಟೆಗೆ ನೀನು 50 ವರ್ಷ ಅಂತೆಲ್ಲ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಚಿಟ್ಟೆಗೆ ಏನು ಗೊತ್ತಾಗುತ್ತೆ? ಅದಿರೋದೇ 50 ದಿನ ಕೂಡ ಇರಲ್ಲ. ಸೊ ಹಾಗೆ ಈ ವಿಶ್ವವನ್ನು ನಾವು ಅರ್ಥ ಮಾಡ್ಕೊಳ್ತೀವಿ ಅಂತಂದರೆ ನನಗೆ ಅರ್ಥ ಆಗುವಂಥ ನನ್ನ ಜೀವನದ 80 ವರ್ಷದ ಆಧಾರದ ಮೇಲೆ ನಾನು ಎಷ್ಟನ್ನೆಲ್ಲ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋಂಥದ್ದು ಪ್ರಶ್ನೆ ಬರುತ್ತೆ. ವಿಜ್ಞಾನ ಅದಕ್ಕೆ ಅನೇಕ ರೀತಿಯಲ್ಲಿ ಉತ್ತರಗಳನ್ನು ಕಂಡುಕೊಳ್ಳೋಕ್ಕೂ ಪ್ರಯತ್ನ ಪಟ್ಟಿದೆ. ಸೊ ಅದನ್ನು ನಾವು ಬಹಳ ಸ್ವಾರಸ್ಯಕರವಾಗಿ ವರ್ಣನೆ ಕೂಡ ಮಾಡಬಹುದು. ನಮ್ಮ ಮೈಸೂರಿನಲ್ಲೇ ಇರುವಂಥ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂನಲ್ಲಿ ಇದನ್ನು ಒಂದು ರೀತಿಯಲ್ಲಿ ಬಹಳ ಚೆನ್ನಾಗಿ ಡಿಪಿಕ್ಟ್ ಮಾಡಿದ್ದಾರೆ. ಈಗ ಸಪೋಸಿಂಗ್ ವಿಶ್ವ ಸೃಷ್ಟಿಯಾದ ದಿವಸದಿಂದ ಇಲ್ಲಿವರೆಗೂ ಅದೆಷ್ಟೋ ಕೋಟಿ ವರ್ಷಗಳಾಗೋಗಿದೆ ಅಂತ ಅಂದ್ಕೊಳ್ಳೋಣ. ಅದಷ್ಟು ಕೋಟಿ ವರ್ಷಗಳನ್ನು ಒಂದೇ ವರ್ಷಕ್ಕೆ ನಾವು ಶ್ರಿಂಕ್ ಮಾಡಿಬಿಡೋಣ, ಎಲ್ಲವನ್ನೂ ಸಂಕುಚಿತಗೊಳಿಸಿ ಎಲ್ಲ ಕಾಂಪ್ಯಾಕ್ಟ್ ಮಾಡಿಬಿಟ್ಟು ಇದು ಶುರುವಾಯಿತು ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಇವಾಗ ನಾವು ಇಲ್ಲಿದ್ದೀವಿ. ಸೊ ಇದು ಒಂದು ರೀತಿಯಲ್ಲಿ ಎಕ್ಸ್ಪೈರಿ ಅಥವಾ ನಮ್ಮ ಇವತ್ತಿನ ಗಣನೆ. ಸೊ ಅದೆಷ್ಟೇ ಕೋಟಿ ವರ್ಷಗಳಾದರೂ ಕೂಡ ಒಂದು ವರ್ಷಕ್ಕೆ ನಾವು ಅದನ್ನು 365 ದಿವಸಕ್ಕೆ ನಾವು ಅದನ್ನು ಶ್ರಿಂಕ್ ಮಾಡೋಕ್ಕೆ ಸಾಧ್ಯವಾಗಿ ಎಲ್ಲವನ್ನೂ ನಾವು ಒಂದು ರೀತಿಯಲ್ಲಿ ಚಿತ್ರದಲ್ಲಿ ಬಿಡಿಸೋಕ್ಕೆ ಸಾಧ್ಯವಾದರೆ, ಮೊದಲನೇ ದಿವಸ ಹಿಂಗಾಯಿತು, ಎರಡನೇ ದಿವಸ ಹಿಂಗಾಯಿತು, 4ನೇ ತಿಂಗಳಲ್ಲಿ ಹಿಂಗಾಯಿತು, ಜೂನ್ ತಿಂಗಳಲ್ಲಿ ಹಿಂಗಾಯಿತು, ನವೆಂಬರಲ್ಲಿ ಹಿಂಗಾಯಿತು, ಡಿಸೆಂಬರಲ್ಲಿ ಹಿಂಗಾಯಿತು, ಡಿಸೆಂಬರ್ 31ನೇ ತಾರೀಕು ಹಿಂಗೆ. ಸೊ ಹಿಂಗೆ ಮಾಡೋಕ್ಕೆ ಸಾಧ್ಯವಾದರೆ ಮನುಷ್ಯ ವಿಶ್ವದಲ್ಲಿ ಎಲ್ಲಿ ಬಂದ ಅನ್ನೋ ಪ್ರಶ್ನೆ ಬರುತ್ತಲ್ಲ, ಅದನ್ನು ಬಹಳ ಚೆನ್ನಾಗಿ ಅದರಲ್ಲಿ ಆ ಒಂದು ಪರಿಕಲ್ಪನೆಯಲ್ಲಿ ಹೇಳಿದ್ದಾರೆ. ಯಾವಾಗ ಬಂದಿರ್ಬೋದು ಮಾನವ? ಅವನು ಜನವರಿ 1ನೇ ತಾರೀಕು ಬಂದ? ಇಲ್ಲ. ಹೋಲಿ ಫೆಬ್ರವರಿ ಇಲ್ಲ, ಮಾರ್ಚ್ ಅಲ್ಲ, ಜೂನ್ ಅಲ್ಲ ಅಂತಂದರೆ ಅಲ್ಲವಂತೆ. ಅವನ ಕಡೆಯ ದಿನ ಮಾತ್ರನೇ ಮಾನವನ ಎಂಟ್ರಿ ಆಗಿರೋವಂಥದ್ದು. ಸೊ ಆಗ ನಮಗೆ ಅರ್ಥ ಆಗುತ್ತೆ ಈ ವಿಶ್ವ ಎಷ್ಟು ಹಳೆಯದು ಅಂತ. ಮಾನವ ಮಂಗನಿಂದ ಮಾನವನಾಗಿ ವಿಕಾಸಗೊಂಡು ಈಗ ಏನೇನೋ ಸರ್ಕಸ್ಗಳು ಮಾಡ್ತಿದ್ದಾನಲ್ಲ, ಅದು ಡಿಸೆಂಬರ್ 31ನೇ ದಿನದ 11 ಗಂಟೆಯ ನಂತರದ ಕೆಲವು ನಿಮಿಷಗಳು ಮಾತ್ರ ಮಾನವ ಈ ವಿಶ್ವದಲ್ಲಿದ್ದಾನೆ. 365 ದಿನ ಅಂತ ನಾವು ಲೆಕ್ಕ ತಗೊಂಡ್ರೆ, ಸೊ ಮಾನವನ ಆದಿಗಿಂತ ಹಿಂದೆ ವಿಶ್ವ ಅದೆಷ್ಟು ವರ್ಷಗಳನ್ನು ಕಳೆದು ಬಿಟ್ಟಿದೆ ಅಲ್ವಾ? ಸೊ ಅದನ್ನು ನಾವೇನೋ ಬಹಳ ಚೆನ್ನಾಗಿ ವರ್ಣನೆ ಮಾಡಿಬಿಡ್ತೀವಿ ಅಂತ ನಾವು ಅಂದ್ಕೊಂಡ್ರೆ ಅದು ಕಟ್ಟುಕತೆ ಮಾತ್ರನೇ ಅಲ್ವಾ? ಸೃಷ್ಟಿಕಥೆ ಲಯ ಅದು ಕಥನ ಕೇವಲ ಬೋಧನೆಗೆ ಸುಲಭ. ಇದಕ್ಕೆ ಬಹಳ ಸುಂದರವಾದಂಥ ಒಂದು ಉದಾಹರಣೆಯನ್ನು ನಮ್ಮ ಅನೇಕ ಗ್ರಂಥಗಳಲ್ಲಿ ಇದರಲ್ಲಿ ಕೊಡ್ತಾರೆ. ಸೊ ಹಾಗೆ ಇವನ್ ಭಗವದ್ಗೀತೆ ಇತ್ಯಾದಿ ಉಪನಿಷತ್ತುಗಳು ಇಂಥದ್ರಲ್ಲೂ ಕೂಡ ಈ ಒಂದು ಉದಾಹರಣೆ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಅದನ್ನೇ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾರೆ. ಕೂರ್ಮ
ಅಂದರೆ ಒಂದು ಆಮೆ. ಆ ಆಮೆಯ ವಿಶೇಷತೆ ನಮಗೆಲ್ಲ ಗೊತ್ತು. ಅದು ತಲೆ, ಮುನ್ಕಾಲು, ಹಿಂಗಾಲು 4. ಅದಕ್ಕೊಂದು ಚಿಪ್ಪು. ಆ ಚಿಪ್ಪು ಅದಕ್ಕೆ ರಕ್ಷಣೆಯನ್ನು ಕೊಡ್ತಾ ಇದೆ. ತನಗೆ ಬೇಕಾದಾಗ ತನ್ನ ತಲೆಯನ್ನು ಆ ಚಿಪ್ಪಿನಿಂದ ಆಚೆ ಹಾಕುತ್ತೆ, ಬೇಡ ಅಂದಾಗ ಒಳಗಡೆ ಎಳ್ಕೊಳ್ಳುತ್ತೆ. ಅದು ಬರೀ ತಲೆಯನ್ನು ಮಾತ್ರ ಅಲ್ಲ, 4 ಕಾಲುಗಳನ್ನು ಕೂಡ ತನಗೆ ಬೇಕಾದಾಗ ಆಚೆ ಹಾಕುತ್ತೆ, ಬೇಡದಿದ್ದಾಗ ಒಳಗೆ ತಗೊಳುತ್ತೆ. ಅದು ಆಮೆಯ ಅಲ್ವಾ ಅಂತ ನಮ್ಗೆ ಎಷ್ಟೋ ಸತಿ ಗೊತ್ತಾಗಲ್ಲ. ಯಾಕೆ? ಆ ಚಿಪ್ಪು ಪಕ್ಕದಲ್ಲಿರೋ ಕಲ್ಲಿನ ಥರಾನೇ ಇರುತ್ತೆ. ಆಮೆ ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ? ಅದು ಚಾಚಿಕೊಂಡಿರೆ ಅದು ಆಮೆ, ಒಳಗೆ ಸೇದ್ಕೊಂಡ್ಬಿಟ್ರೆ ಅದು ಕಲ್ಲು, ಇರಲ್ಲ ಅಲ್ಲಿ. ಸೊ ಹಾಗೆ ಪಾದ ಶಿರಗಳನ್ನು ಕೂರ್ಮ ಚಾಚಿಕೊಂಡಿರೆ ಸೃಷ್ಟಿ, ಸೇದಿಕೊಂಡಿರೆ ಲಯ. ಇಲ್ಲಿ ಇನ್ನೊಂದು ಸ್ವಾರಸ್ಯ ಅಂದರೆ, ಸಪೋಸಿಂಗ್ ಕೂರ್ಮ ಆಮೆ ತನ್ನ 4 ಕಾಲುಗಳನ್ನು ಮತ್ತು ತಲೆಯನ್ನು ಆಚೆ ಹಾಕ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಆ ಆಚೆ ಹಾಕೋಕ್ಕೆ ಎಷ್ಟೊಂದು 2 ನಿಮಿಷ ಅಥವಾ ಬೇಡಪ್ಪ ಅರ್ಧ ನಿಮಿಷ ಬೇಕು, 30 ಸೆಕೆಂಡ್ ಬೇಕು. 30 ಸೆಕೆಂಡಲ್ಲಿ ಅದು ಹಿಂಗೆ ಆಚೆ ಹಾಕತ್ತೆ ಅಂತ ಅಂದ್ಕೊಳ್ಳೋಣ. ಆಗ ಸಪೋಸ್ ನಾನು ಮೊಬೈಲ್ ಇಟ್ಕೊಂಡಿದ್ದೀನಿ, ಆಮೆ ಆಚೆ ಹಾಕ್ತಾ ಇದೆಯಲ್ಲ ಅಂತ ನಾನೊಂದು ಫೋಟೋ ತೆಗೋತೀನಿ ಅಂತ ಅಂದ್ಕೊಂಡು, ಆ ಫೋಟೋನಲ್ಲಿ ಏನು ಕಾಣಿಸುತ್ತೆ? ಒಂದು ಆಮೆಯ ಚಿಪ್ಪು, ಆ ಚಿಪ್ಪಿನಲ್ಲಿ ಒಂದು ಪಾದ ಶಿರ ಅದಷ್ಟು ಇದೆ, ಅದು ಅರ್ಧ ಆಚೆ ಬಂದಿದೆ. ಅದು ಒಂದು ಸ್ಥಿರ ಚಿತ್ರ ನನ್ನ ಕಣ್ಮುಂದೆ ಕಾಣಿಸ್ತಾ ಇದೆ, ರೈಟ್? ಸೊ ಈಗ ಅರ್ಧ ಆಚೆ ಬಂದಿರುವಂತಹ ಆ ಪಾದ ಶಿರಗಳು ನನಗೆ ಖಾತ್ರಿ ಇಲ್ಲ ಅದು ಆಚೆ ಬರ್ತಿದೆಯೋ ಒಳಗೆ ಹೋಗ್ತಿದೆಯೋ. ಯಾಕೆ? ಅದು ನಾನು ಆ ಕ್ಷಣಕ್ಕೆ ಒಂದು ಫೋಟೋ ತೆಗೆದಿರೋದಷ್ಟೇ. ಅದು ಹೊರಗೆ ಹೋಗ್ತಿದ್ಯಾ ಒಳಗೆ ಬರ್ತಿದ್ಯಾ ನನಗೆ ಗೊತ್ತಿಲ್ಲ. ಸೊ ಅದು ಸೃಷ್ಟಿ ಆಗ್ತಾ ಇದೆಯಾ ಲಯವಾಗ್ತಿದ್ಯಾ ನನಗೆ ಗೊತ್ತಿಲ್ಲ. ಯಾಕೆ? ನಾನು ನೋಡಿರುವಂಥದ್ದು ಕ್ರಾಸ್ ಸೆಕ್ಷನಲ್ ಮೊಮೆಂಟ್. ಅದು ಆ ಒಂದು ಕ್ಷಣದಲ್ಲಿ ನಾನು ಅದನ್ನು ನೋಡ್ತಾ ಇದ್ದೀನಿ ಅಷ್ಟೇ. ಅದು ಇನ್ನು ಮುಂದಕ್ಕೆ ಹೋಗುತ್ತಾ ಅಥವಾ ಅಲ್ಲಿಂದ ವಾಪಸ್ ಹೋಗುತ್ತಾ ಅಂತ ಅದು ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇಡೀ ಸೃಷ್ಟಿಯ ಮೊದಲನೇ ದಿವಸ ಯಾವುದು, ಎಕ್ಸ್ಪೈರಿ ಡೇಟ್ ಯಾವುದು ಅನ್ನೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೃಷ್ಟಿ ಸಂಭ್ರಮಿಸಬೇಕಾದಂತಹ ಒಂದು ಭಗವಂತನ ಪ್ರಕಟೀಕೃತ ರೂಪ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಅದರಲ್ಲಿ ನಮ್ಮನ್ನು ನಾವು ವಿಲೀನಗೊಳಿಸ್ಕೊಳ್ಳೋವಂಥದ್ದು ನಮ್ಮ ಪ್ರಯತ್ನ ಇದ್ದರೆ, ಅದರಲ್ಲಿ ನಮ್ಮ ಪ್ರಯತ್ನ ಇದ್ದರೆ ನಾವು ಸಾರ್ಥಕತೆಯನ್ನು ಕಂಡುಕೊಳ್ಬೋದು.